ದೇಶವಾಸಿಗಳ ಜೀವನ ಶೈಲಿಯನ್ನೇ ಬದಲಿಸಿದ ಹೊಸ ನೀತಿ. ನಿನ್ನೆವರೆಗಿನ ಲೆಕ್ಕಾಚಾರ ಒಂದು, ಇವತ್ತು ಫುಲ್ ಚೇಂಜ್ ಆಗಿದೆ. ದೇಶದ ಹಣಕಾಸು ನಿಯಮದಲ್ಲಿ ಭಾರಿ ಬದಲಾವಣೆ ಜಾರಿ ಮಾಡಿದೆ. ಬಾಡಿಗೆ ಮನೆಯವರು, ಉದ್ಯೋಗಸ್ಥರು, ವಾಹನ ಮಾಲೀಕರು, ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರಿಗೂ ಅನ್ವಯ ಆಗುವಂಥ ಸುದ್ದಿ. ಬಾಡಿಗೆ ಮನೆಯವರು, ಉದ್ಯೋಗಸ್ಥರು, ವಾಹನ ಮಾಲೀಕರು, ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರಿಗೂ ಅನ್ವಯವಾಗುವಂಥ ಸುದ್ದಿ. ದೇಶವಾಸಿಗಳ ಜೀವನ ಶೈಲಿಯನ್ನೇ ಬದಲಿಸಿದ ಹೊಸ ನೀತಿ. ನೋಡಿ, ನಿನ್ನೆ ಏನಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ವಿಚಾರ. ನೋಡಿ, ಹೊಸ ಹಣಕಾಸು ನಿಯಮ ಹೇಗಿದೆ ಅಂತೇಳಿ ನಾವೀಗ ನೋಡ್ತಾ ಹೋಗೋಣ. ವಾರ್ಷಿಕ ಬಾಡಿಗೆ 1 ಲಕ್ಷ ರೂಪಾಯಿ ಮೀರಿದ್ರೆ ನೀವು ಪಾನ್ ಕಾರ್ಡನ್ನು ಕೊಡಲೇಬೇಕು. ಇದು ಕಡ್ಡಾಯ. ಪಾನ್ ಕಾರ್ಡ್ ಕೊಡಲ್ಲ ಅಂದರೆ ಆಗೋದಿಲ್ಲ. ಯಾರೆಲ್ಲ ಬಾಡಿಗೆ ಮನೇಲಿ ಇದ್ದೀರಲ್ಲ, ವಾರ್ಷಿಕ ಬಾಡಿಗೆ 1 ಲಕ್ಷ ಇತ್ತಲ್ಲ, 1 ಲಕ್ಷ ಮೀರಿದ್ರೆ ನೀವು ಪಾನ್ ಕಾರ್ಡನ್ನು ಕಡ್ಡಾಯವಾಗಿ ಕೊಡಬೇಕು. ಇನ್ನು ಭೂ ಮಾಲೀಕರು ಅದನ್ನು ಅವರು ಕೂಡ ಬಹಿರಂಗ ಪಡಿಸ್ಬೇಕು. ಪಾನ್ ಕಾರ್ಡನ್ನು ಫಾರ್ಮ್ 16 ಕೊಡ್ತಾರೆ ನಿಮಗೆ. ಆದರೆ ಇನ್ನು ಮುಂದೆ ಫಾರ್ಮ್ 16 ಇರೋದಿಲ್ಲ. ಆ ಬದಲಿಗೆ ಫಾರ್ಮ್ 130 ಅಂತ ಬರುತ್ತೆ. ಫಾರ್ಮ್ 16 ನೀವು ಬಾಡಿಗೆ ಮನೆ ಮಾಲೀಕರು ಅದನ್ನು ತಗೋತಾ ಇದ್ರು. ಆದರೆ ಇನ್ನು ಮುಂದೆ ಬಾಡಿಗೆ ಮನೆ ಅದು ಇರೋದಿಲ್ಲ. ಫಾರ್ಮ್ 130 ಅಂತ ಕೊಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಾರ್ಮ್ 16 ಅಂತೆ ಫಾರ್ಮ್ 130 ಕೂಡ ಕೆಲಸ ಮಾಡುತ್ತೆ ಇನ್ನು ಮುಂದೆ. ಅದು ತುಂಬ ವ್ಯಾಲ್ಯೂ ಇರುವಂಥದ್ದು. ಇನ್ನು IT ರಿಟರ್ನ್ಸ್ನ ಗಡುವು ಏನಿದೆಯಲ್ಲ, ಜುಲೈ 31, 2026 ಅಲ್ಲಿವರೆಗೂ ಕೂಡ ಗಡುವಿದೆ. ವ್ಯಕ್ತಿಗಳು, ವ್ಯವಹಾರ ಸಂಸ್ಥೆಗಳಿಗೆ 31, 2026 ಆಗಸ್ಟ್ ಅಲ್ಲಿವರೆಗೂ ಕೂಡ ಇದೆ. ಇನ್ನು ವೃತ್ತಿಪರರು, ಸ್ವಯಂ ಉದ್ಯೋಗಿಗಳಿಗೆ ಅಂದರೆ ಸೆಲ್ಫ್ ಎಂಪ್ಲಾಯ್ಗಳೇನಿರ್ತಾರಲ್ಲ ಅವರಿಗೆ ಆಗಸ್ಟ್ 31, 2026 ಕೂಡ ಅವಕಾಶ ಇರುತ್ತೆ. ಆಡಿಟ್ ಮಾಡಿದ ವ್ಯವಹಾರದ ಪ್ರಕರಣಗಳಿಗೆ ಅಕ್ಟೋಬರ್ 31, 2026 ಕೂಡ ನಿಮಗೆ ಟೈಮ್ ಇರುತ್ತೆ. ಇನ್ನು ಕಾರ್ಪೊರೇಟ್ ತೆರಿಗೆದಾರರಿಗೆ ಯಾವ ರೀತಿಗೆ ಅನ್ವಯ ಆಗುತ್ತೆ, ಅವ್ರಿಗೆ ಅನ್ವಯ ಆಗುವಂತೆ ಅಕ್ಟೋಬರ್ 31, 2026 ಕೂಡ ಅವ್ರಿಗೆ IT ರಿಟರ್ನ್ಸ್ನ ಗಡುವಿರುತ್ತೆ. ಇನ್ನು ಟ್ಯಾಕ್ಸ್ ಆಡಿಟ್ ಮಾಡುವವರಿಗೆ ಅನ್ವಯ ಕೂಡ ಆಗುತ್ತೆ. ಇನ್ನು ಶಾಲೆ ಭತ್ಯೆ ಪ್ರತಿ ಮಗುವಿಗೆ ತಿಂಗಳಿಗೆ 100ರಿಂದ 3,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ಹಾಸ್ಟೆಲ್ನ ಭತ್ಯೆ ತಿಂಗಳಿಗೆ 300 ರೂಪಾಯಿಂದ 9,000ಕ್ಕೆ ಏರಿಕೆ ಆಗಿದೆ. 200 ರೂಪಾಯಿ ತೆರಿಗೆ ವಿನಾಯಿತಿ ದಿನಕ್ಕೆ 2 ಊಟಕ್ಕೆ. ಗಿಫ್ಟ್ ವೌಚರ್ ವಾರ್ಷಿಕ ತೆರಿಗೆ ಮುಕ್ತ ಮಿತಿ ಕೂಡ ಹೆಚ್ಚಳ ಆಗಿದೆ. ಪ್ರತಿ ಉದ್ಯೋಗಿಗೆ 5,000ದಿಂದ 15,000ಕ್ಕೂ ಕೂಡ ಹೆಚ್ಚಳ ಆಗಿರೋದು. ಹಾಗಾಗಿ ಈ ಗಿಫ್ಟ್ ವೋಚರ್ಗಳಂತ ಏನು ಬರ್ತೀವಲ್ಲ, ಅದು ಯಾವ ರೀತಿಯಾಗಿ ಇದೆ ಅಂತೇಳಿ ನೀವೀಗ ಇಲ್ಲಿ ಗಮನಿಸಿದ್ದು. ಇನ್ನು ಮುಂದೆ ನೀವು ಏನೇ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಜಾಗರೂಕರಾಗಿರಬೇಕು. ನಿನ್ನೆವರೆಗೂ ಇದ್ದಿದ್ದು ಒಂದು ರೇಟ್ ಆದರೆ ಇವತ್ತಿಂದ ಎಲ್ಲವೂ ಕೂಡ ಚೇಂಜ್ ಆಗಿರುತ್ತೆ. ದೇಶವಾಸಿಗಳ ಜೀವನ ಶೈಲಿಯನ್ನೇ ಬದಲಿಸಿದ ಹೊಸ ನೀತಿ. ನಿನ್ನೆವರೆಗಿನ ಲೆಕ್ಕಾಚಾರ ಒಂದು, ಇವತ್ತು ಫುಲ್ ಚೇಂಜ್ ಆಗಿದೆ. ದೇಶದ ಹಣಕಾಸು ನಿಯಮದಲ್ಲಿ ಭಾರಿ ಬದಲಾವಣೆ ಜಾರಿ ಮಾಡಿದೆ. ಬಾಡಿಗೆ ಮನೆಯವರು, ಉದ್ಯೋಗಸ್ಥರು, ವಾಹನ ಮಾಲೀಕರು, ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರಿಗೂ ಅನ್ವಯ ಆಗುವಂಥ ಸುದ್ದಿ. ಬಾಡಿಗೆ ಮನೆಯವರು, ಉದ್ಯೋಗಸ್ಥರು, ವಾಹನ ಮಾಲೀಕರು, ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರಿಗೂ ಅನ್ವಯವಾಗುವಂಥ ಸುದ್ದಿ. ದೇಶವಾಸಿಗಳ ಜೀವನ ಶೈಲಿಯನ್ನೇ ಬದಲಿಸಿದ ಹೊಸ ನೀತಿ. ನೋಡಿ, ನಿನ್ನೆ ಏನಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ. ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ವಿಚಾರ. ನೋಡಿ, ಹೊಸ ಹಣಕಾಸು ನಿಯಮ ಹೇಗಿದೆ ಅಂತೇಳಿ ನಾವೀಗ ನೋಡ್ತಾ ಹೋಗೋಣ. ವಾರ್ಷಿಕ ಬಾಡಿಗೆ 1 ಲಕ್ಷ ರೂಪಾಯಿ ಮೀರಿದ್ರೆ ನೀವು ಪಾನ್ ಕಾರ್ಡನ್ನು ಕೊಡಲೇಬೇಕು. ಇದು ಕಡ್ಡಾಯ. ಪಾನ್ ಕಾರ್ಡ್ ಕೊಡಲ್ಲ ಅಂದರೆ ಆಗೋದಿಲ್ಲ. ಯಾರೆಲ್ಲ ಬಾಡಿಗೆ ಮನೇಲಿ ಇದ್ದೀರಲ್ಲ, ವಾರ್ಷಿಕ ಬಾಡಿಗೆ 1 ಲಕ್ಷ ಇತ್ತಲ್ಲ, 1 ಲಕ್ಷ ಮೀರಿದ್ರೆ ನೀವು ಪಾನ್ ಕಾರ್ಡನ್ನು ಕಡ್ಡಾಯವಾಗಿ ಕೊಡಬೇಕು. ಇನ್ನು ಭೂ ಮಾಲೀಕರು ಅದನ್ನು ಅವರು ಕೂಡ ಬಹಿರಂಗ ಪಡಿಸ್ಬೇಕು. ಪಾನ್ ಕಾರ್ಡನ್ನು ಫಾರ್ಮ್ 16 ಕೊಡ್ತಾರೆ ನಿಮಗೆ. ಆದರೆ ಇನ್ನು ಮುಂದೆ ಫಾರ್ಮ್ 16 ಇರೋದಿಲ್ಲ. ಆ ಬದಲಿಗೆ ಫಾರ್ಮ್ 130 ಅಂತ ಬರುತ್ತೆ. ಫಾರ್ಮ್ 16 ನೀವು ಬಾಡಿಗೆ ಮನೆ
ಮಾಲೀಕರು ಅದನ್ನು ತಗೋತಾ ಇದ್ರು. ಆದರೆ ಇನ್ನು ಮುಂದೆ ಬಾಡಿಗೆ ಮನೆ ಅದು ಇರೋದಿಲ್ಲ. ಫಾರ್ಮ್ 130 ಅಂತ ಕೊಡ್ತಾರೆ. ಅದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಫಾರ್ಮ್ 16 ಅಂತೆ ಫಾರ್ಮ್ 130 ಕೂಡ ಕೆಲಸ ಮಾಡುತ್ತೆ ಇನ್ನು ಮುಂದೆ. ಅದು ತುಂಬ ವ್ಯಾಲ್ಯೂ ಇರುವಂಥದ್ದು. ಇನ್ನು IT ರಿಟರ್ನ್ಸ್ನ ಗಡುವು ಏನಿದೆಯಲ್ಲ, ಜುಲೈ 31, 2026 ಅಲ್ಲಿವರೆಗೂ ಕೂಡ ಗಡುವಿದೆ. ವ್ಯಕ್ತಿಗಳು ವ್ಯವಹಾರ ಸಂಸ್ಥೆಗಳಿಗೆ 31, 2026 ಆಗಸ್ಟ್ ಅಲ್ಲಿವರೆಗೂ ಕೂಡ ಇದೆ. ಇನ್ನು ವೃತ್ತಿಪರರು, ಸ್ವಯಂ ಉದ್ಯೋಗಿಗಳಿಗೆ ಅಂದರೆ ಸೆಲ್ಫ್ ಎಂಪ್ಲಾಯ್ಗಳೇನಿರ್ತಾರಲ್ಲ ಅವರಿಗೆ ಆಗಸ್ಟ್ 31, 2026 ಕೂಡ ಅವಕಾಶ ಇರುತ್ತೆ. ಆಡಿಟ್ ಮಾಡಿದ ವ್ಯವಹಾರದ ಪ್ರಕರಣಗಳಿಗೆ ಅಕ್ಟೋಬರ್ 31, 2026 ಕೂಡ ನಿಮಗೆ ಟೈಮ್ ಇರುತ್ತೆ. ಇನ್ನು ಕಾರ್ಪೊರೇಟ್ ತೆರಿಗೆದಾರರಿಗೆ ಯಾವ ರೀತಿಗೆ ಅನ್ವಯ ಆಗುತ್ತೆ, ಅವ್ರಿಗೆ ಅನ್ವಯ ಆಗುವಂತೆ ಅಕ್ಟೋಬರ್ 31, 2026 ಕೂಡ ಅವ್ರಿಗೆ IT ರಿಟರ್ನ್ಸ್ನ ಗಡುವಿರುತ್ತೆ. ಇನ್ನು ಟ್ಯಾಕ್ಸ್ ಆಡಿಟ್ ಮಾಡುವವರಿಗೆ ಅನ್ವಯ ಕೂಡ ಆಗುತ್ತೆ. ಇನ್ನು ಶಾಲೆ ಭತ್ಯೆ ಪ್ರತಿ ಮಗುವಿಗೆ ತಿಂಗಳಿಗೆ 100ರಿಂದ 3,000ಕ್ಕೆ ಹೆಚ್ಚಳ ಮಾಡಲಾಗಿದೆ. ಹಾಸ್ಟೆಲ್ನ ಭತ್ಯೆ ತಿಂಗಳಿಗೆ 300 ರೂಪಾಯಿಂದ 9,000ಕ್ಕೆ ಏರಿಕೆ ಆಗಿದೆ. 200 ರೂಪಾಯಿ ತೆರಿಗೆ ವಿನಾಯಿತಿ ದಿನಕ್ಕೆ 2 ಊಟಕ್ಕೆ. ಗಿಫ್ಟ್ ವೌಚರ್ ವಾರ್ಷಿಕ ತೆರಿಗೆ ಮುಕ್ತ ಮಿತಿ ಕೂಡ ಹೆಚ್ಚಳ ಆಗಿದೆ. ಪ್ರತಿ ಉದ್ಯೋಗಿಗೆ 5,000ದಿಂದ 15,000ಕ್ಕೂ ಕೂಡ ಹೆಚ್ಚಳ ಆಗಿರೋದು. ಹಾಗಾಗಿ ಈ ಗಿಫ್ಟ್ ವೋಚರ್ಗಳಂತ ಏನು ಬರ್ತೀವಲ್ಲ ಅದು ಯಾವ ರೀತಿಯಾಗಿ ಇದೆ ಅಂತೇಳಿ ನೀವೀಗ ಇಲ್ಲಿ ಗಮನಿಸಿದ್ದು. ಇನ್ನು ಮುಂದೆ ನೀವು ಏನೇ ಮಾಡಬೇಕಾದ್ರೂ ಕೂಡ ಸಾಕಷ್ಟು ಜಾಗರೂಕರಾಗಿರಬೇಕು. ನಿನ್ನೆವರೆಗೂ ಇದ್ದಿದ್ದು ಒಂದು ರೇಟ್ ಆದರೆ ಇವತ್ತಿಂದ ಎಲ್ಲವೂ ಕೂಡ ಚೇಂಜ್ ಆಗಿರುತ್ತೆ. ದೇಶವಾಸಿಗಳ ಜೀವನ ಶೈಲಿಯನ್ನೇ ಬದಲಿಸಿದ ಹೊಸ ನೀತಿ. ನಿನ್ನೆವರೆಗಿನ ಲೆಕ್ಕಾಚಾರ ಒಂದು, ಇವತ್ತು ಫುಲ್ ಚೇಂಜ್ ಆಗಿದೆ. ದೇಶದ ಹಣಕಾಸು ನಿಯಮದಲ್ಲಿ ಭಾರಿ ಬದಲಾವಣೆ ಜಾರಿ ಮಾಡಿದೆ. ಬಾಡಿಗೆ ಮನೆಯವರು, ಉದ್ಯೋಗಸ್ಥರು, ವಾಹನ ಮಾಲೀಕರು, ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರಿಗೂ ಅನ್ವಯ ಆಗುವಂಥ ಸುದ್ದಿ ಇದು. ಬಾಡಿಗೆ ಮನೆಯವರು, ಉದ್ಯೋಗಸ್ಥರು, ವಾಹನ ಮಾಲೀಕರು, ರೈಲ್ವೆ ಪ್ರಯಾಣಿಕರು ಸೇರಿದಂತೆ ಎಲ್ಲರಿಗೂ ಅನ್ವಯವಾಗುವಂಥ ಸುದ್ದಿ ಇದು. ದೇಶವಾಸಿಗಳ ಜೀವನ ಶೈಲಿಯನ್ನೇ ಬದಲಿಸಿದ ಹೊಸ ನೀತಿ ಇದು. ನೋಡಿ, ನಿನ್ನೆ ಏನಿತ್ತು, ಇವತ್ತು ಎಷ್ಟು ಬದಲಾವಣೆ ಆಗಿದೆ, ಇದು ಪ್ರತಿಯೊಬ್ಬರಿಗೂ ಕೂಡ ಇಂಪಾರ್ಟೆಂಟ್ ವಿಚಾರ. ನೋಡಿ, ಹೊಸ ಹಣಕಾಸು ನಿಯಮ ಹೇಗಿದೆ ಅಂತೇಳಿ ನಾವೀಗ ನೋಡ್ತಾ ಹೋಗೋಣ. ವಾರ್ಷಿಕ ಬಾಡಿಗೆ 1 ಲಕ್ಷ ರೂಪಾಯಿ ಮೀರಿದ್ರೆ ನೀವು ಪಾನ್ ಕಾರ್ಡನ್ನು ಕೊಡಲೇಬೇಕು. ಇದು ಕಡ್ಡಾಯ. ಪಾನ್ ಕಾರ್ಡ್ ಕೊಡಲ್ಲ ಅಂದರೆ ಆಗೋದಿಲ್ಲ. ಯಾರೆಲ್ಲ ಬಾಡಿಗೆ ಮನೇಲಿ ಇದ್ದೀರಲ್ಲ